ಇವತ್ತಿಂದೆ ಬಾಳ ಹೆಕ್ಟೇಕ್ ಇತ್ತಿಪ್ಪ. See you in next next log. ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉದ್ಭವಿ. ಇವರು ನಮ್ಮ ಯಜಮಾನ್ರ ವಿನಯ್ ಹಿರೇಮಠ್. ಇವತ್ತು ಭಾವುಕ ಅಮಾಸಿ ಮತ್ತು ಶನಿ ಜಯಂತಿ ಇರೋದ್ರಿಂದ ಶನೀಶ್ವರ ಗುಡಿಗೆ ಹೊಂಟೇವಿ. ಕೆಲಸ ಮುಗಿಸ್ಕೊಂಡು ಬಂದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೋಗೋದಂದ್ರೆ ಇಷ್ಟೊತ್ತಾತ. ನಾವು ಹೊಂಟೇವಿ ಧಾರವಾಡಿಂದ ಹುಬ್ಬಳ್ಳಿ, ವಿಶ್ವೇಶ್ವರ ಕ್ರಾಸ್ ಹುಬ್ಬಳ್ಳಿ. ಸೊ ಈಗ ಆಲ್ರೆಡಿ 7 ಗಂಟೆ ಆಗ್ಯದ. ಮಳೆ ಬರೋ ಹಂಗಾಗ್ಯದ, ಮಳೆ ಬರೋ ಹಂಗಾಗ್ಯದ, ಮಾಡಾಗ್ಯದ. ಆಗಂಗಿಲ್ಲ, ಅಭಿಷೇಕ ಪಡ್ತೇವಿ. ಸೊ ಹೋಗ್ಬೇಕು ಪಂಡೆ. ದಿಸ್ ಇಸ್ ದ ವೇ ಟು ಶನೇಶ್ವರ ಗುಡಿ. ಇವತ್ತು ಶನಿ ಜಯಂತಿ 13 ವರ್ಷಕ್ಕೊಮ್ಮೆ ಹಿಂಗೆ ಬರ್ತದಂತ. ಎಷ್ಟು ರಶ್ ಅದ, ಯಾವ ಪರಿ ರಶ್ ಅದ ಯಪ್ಪ. 7:45 ಈಗ ಇಲ್ಲ 7:50 ಆಗ್ಯದ. ಆದರೂ ಎಷ್ಟು ರಶ್ ಅದ ನೋಡಿ. ರಂಗೋಲಿ ಎಷ್ಟು ಚಂದ ಹಾಕ್ಯಾರ. ಎಲ್ಲರೂ ಕಾಯಿ ಹೂ ತಂದಿಟ್ಟು ಇಲ್ಲ ನಮಸ್ಕಾರ ಮಾಡತ್ತಾರ. ಇಲ್ಲ ಅಭಿಷೇಕ ನಡೆಸ್ಯಾರ. ಇದನ್ನ ಗೊತ್ತಿರ್ಬೋದು ಅನ್ಕೋತೀನಿ. ಬೇರೆ ಯಾರನ್ನ ಸಮೀರಾಚಾರ್ಯ ಅವರು. ಕೊಡ್ರಿ. ಊಟ ಆದ್ಮೇಲೆ ಉಗುರು ಕೂದಲ ಕಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಊಟಕ್ಕಿಂತ ಮೊದ್ಲೇ ಮಾಡ್ಕೋಬಹುದು. ಎಷ್ಟು ಆಗ್ತದ ಅಷ್ಟು ಸಿಟ್ಟನ್ನ ಕಡಿಮೆ ಮಾಡ್ರಿ. 51 ದಿವಸ ನಾನು ಎಗ್ಗು ನಾನ್ ವೆಜ್ ತಗೊಳಂಗಿಲ್ಲ. ದಿವಸ ಬೆಳಗ್ಗೆ ಎತ್ಕೊಂಡ ನೀಲಾಂಜನ ಸಮಾವಾಸ ಈ ಮಂತ್ರ 1 ಸತ ಭಕ್ತಿಯಿಂದ ಕೈ ಮುಕ್ಕೊಂಡು ಹೇಳ್ಬೇಕು. ವಾರದೊಳಗ ಶನಿವಾರ, ಮಂಗಳವಾರ ಇಲ್ಲಾಂದ್ರೆ ರವಿವಾರ ಯಾವಾಗ ಅನುಕೂಲ ಆಗ್ತದ ತಪ್ಪದ ಬಂದು ಇಲ್ಲಿ ದೇವಸ್ಥಾನದೊಳಗ ಶನಿದೇವ್ರ ದರ್ಶನ ಮಾಡ್ಕೊಡ್ರಿ. ಇನ್ನ ನಿಮ್ ಕೈಯೊಳಗೆ ಸೇವಾ ರಸೀದಿ ಇರ್ತದೆ. ಕೆಳಗೆ ಹೋಗಿ ತೋರಿಸಿದ್ರೆ ಪ್ರಸಾದ ಕೊಡ್ತಾರೆ. ಒಂದು ಹುಂಡಿನೂ ಕೊಡ್ತಾರೆ. ಆ ಹುಂಡಿ ಏನದ ದೇವ್ರ ಮನೆಯೊಳಗೆ ಬಲಗಡೆಗೆ ಒಂಚೂರು ಅಕ್ಕಿ ಹಾಕಿ ಇಡ್ರಿ. ಇಟ್ಟು ನಿಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅದ್ರೊಳಗೆ ಹಣ ಸಂಗ್ರಹ ಮಾಡಿ ಮುಂದಿನ ವರ್ಷ ಭಾವುಕ ಅಮಾವಾಸ್ಯೆ ಅನ್ನೋದ್ರಾಗಿನ ಅದನ್ನ ತಂದಿಲ್ಲಿ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಅಂತ ಹೇಳಿ ಆ ಹಣವನ್ನ ಸದ್ವಿನಿಯೋಗ ಮಾಡ್ತಾರೆ. ಅದನ್ನ ತಂದಿಲ್ಲಿ ಮುಟ್ಟಿಸ್ರಿ. ಇನ್ನು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಕರಿ ಎಳ್ಳು ತಗೊಳ್ರಿ. ಶನಿದೇವ್ರ ಸನ್ನಿಧಾನದೊಳಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ರಿ. ನಿಮ್ದು ಯಾವ್ದು ಒಂದು ಕೆಲಸ ಆಗ್ಬೇಕಾಗಿದೆ ಅದನ್ನ ಕೇಳ್ಕೊಳ್ರಿ. ಕೇಳ್ಕೊಂಡು ಮುಂದಿನ ವರ್ಷ ಭಾವುಕ ಅಮಾವಾಸ್ಯೆ ಶನಿ ಜಯಂತಿ ಅನ್ನೋದ್ರಾಗ ಆಗ್ತದ ಆತಂತಂದ್ರ ಅವಾಗ ಬಂದು ಕಾಯಿ ಓಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ರಿ. ನೋಡ್ರಿ ಸಮೀರಾಚಾರ್ಯವ್ರ ಮತ್ತು ಅವರ ಧರ್ಮಪತ್ನಿ ಇಬ್ರು ಇನ್ಸ್ಟಾದಾಗ ಹಾಕ್ಬಿಟ್ಟಾರ. ಇವತ್ತು ಭಾವುಕ ಅಮಾವಾಸ್ಯೆ ಮತ್ತು ಶನೀಶ್ವರ ಜಯಂತಿ ಅದ. ಸೊ ಹಿಂಗೆ ಹೋಮ ಇಟ್ಕೊಂಡೇವಿ. ಅಭಿಷೇಕ ಅರ್ಚನೆ ಅದು ಇದು ಅಂತೇಳಿ ಗುಡಿ ಒಳಗೆ ಸೇವಾ ಅದು ಇಟ್ಕೊಂಡಿದ್ರ. ಅದನ್ನೆಲ್ಲ ಇನ್ಸ್ಟಾದಾಗ ಫೇಮಸ್ ಮಾಡಿಬಿಟ್ಟಾರ. ಫುಲ್ ಹುಬ್ಬಳ್ಳಿ ಧಾರವಾಡ ಮಂದಿ ಎಲ್ಲ ಹೋಗ್ಬಿಟ್ಟಾರಲ್ಲೇ. ಭಾಳ ರಶ್ ಇತ್ತು. ಪ್ರಸಾದ ಖಾಲಿನ ಆಗಿತ್ತು. ಅದಕ್ಕೆ ಹಿಂಗೆ ನಾಳೆ ಬರ್ರಿ ಪ್ರಸಾದ ಕೊಡ್ತೀವಿ ಅಂತಂದಾಗ ಅಷ್ಟ ಅಭಿಷೇಕ ಮಾಡಿ ಹೊಂಟೇವು ಮನೆಗೆ ವಾಪಸ್ ಧಾರವಾಡಕ್ಕೆ. ಆನ್ ದ ವೇ ಬರೋದಕ್ಕೆ ಹಾಸ್ಪಿಟಲಿಗೆ ಹೋದ್ವಿ. ಎದಕ್ಕೆ ಅಂದ್ರೆ ನೋಡ್ರಿ ನಮ್ಮ ಕಾರ್ ಜಸ್ಟ್ ಆಫೀಸ್ದಾಗ ಚೇರ್ ಬಡ್ದಿದ್ದಕ್ಕೆ ಹೆಂಗ ಬರೀ ಇಂಥದೆಯಾ ಕಾಲು ನೋವಾಗಿತ್ತು. ಇವತ್ತಿಂದೆ ಭಾಳ ಹೆಕ್ಟೇಕ್ ಇತ್ತಿಪ್ಪ. ವಿಜಯ್ ಹಿರೇಮಠ್ ಅವರ ಇವತ್ತು ಹೊಸ iPhone 17 ಖರೀದಿ ಮಾಡಿದ್ರೆ. ಎಲ್ಲಂದ್ರೆ SS ಮೊಬೈಲ್ಸ್ ಲೈನ್ ಬಜಾರ್ ಧಾರವಾಡದಾಗ. ಇವತ್ತು ಚಲೋ ದಿನ ಅದ. ಸೊ ಫೋನ್ ತೆಗಿ. ತೋರಿಸಿದ ಇಲ್ಲಿ ತೋರ್ಸ ಅದು ಲೋಗೋ ತೋರ್ಸ. ಇದರ 400, 188, 121, 1.2K, 3600. Jinka chika, jinka chika, jinka chika, chikanka.
ನೀವು ಕ್ಯಾಮ್ರಾ ನೋಡಿದ್ರೆ ಸ್ಮೈಲ್ ಮಾಡ್ತೀವಿ. ಸಮೀರಾಚಾರ್ಯರು ಮೆಸೇಜ್ ಮಾಡೋರು ಏನಂತ, ನಿರ್ವಿಘ್ನವಾಗಿ ನಡೆದಿದೆ, ಸನ್ಮಂಗಳವಾಗಲಿ, ಶನಿ ರಕ್ಷಾ ಕವಚ ಅತಿ ಶೀಘ್ರದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ರಕ್ಷಾ ಕವಚ ಕಳಿಸ್ತಾರ? ಈ ಮನೆ ಅಡ್ರೆಸ್ ಐತಿ, ಮನೆ ಅಡ್ರೆಸ್ ಕೊಟ್ಟಿಲ್ಲ ನಾ. ಹಾ ಹೌದು, ಮನೆ ಅಡ್ರೆಸ್ ಕೇಳಿದ್ರಲ್ಲ. ಈ ಮನೆ ಅಡ್ರೆಸ್ ಐತಿ. ಮಮ್ಮಲ್ಲಿ ಫೋನ್, ಹೌ ಯು ಫೀಲಿಂಗ್? iPhone 17. ಸುಳ್ಳು ಹೇಳತ್ತನ್ರಿ, ಫೋನ್ ತಗೊಂಡಾನ. ಸ್ಟೇಟಸ್ ಹಾಕ್ಬಾರ್ದು ಅಂದ್ರಿ, ನಾ ಬ್ಲಾಗ್ದಾಗ ತಗೊಂಡೆ, ಮುಗೀತಿ ಸತ್ಯ. ಯಸ್, iPhone 17 ಮ್ಯಾಟ್ ಬ್ಲ್ಯಾಕ್ ಫಿನಿಶಿಂಗ್, ಮ್ಯಾಲ್ ಕವರ್ ಫುಲ್ ಜಿಂಗಲ್ ಅಲ್ಲ. ಹೆಂಗ ಅನಿಸ್ಲಿಕ್ಕತ್ತದ? ಬ್ಯಾಸ್ರ ಆತದ ನೋಡ್ರಿ. ಯಸ್, ಅಜ್ಜರ ಅಡ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರ್ರಿ ಸೂನ್. ನೋಡ್ರಿ, ಫೈನಲಿ ಹುಬ್ಳಿಯಿಂದ ಬಂದ್ವಿ. ಬಟ್ ಇವತ್ತಿನ ಡೇ ಯಾರ್ಯಾರಿಗೆ ಈ ಅಮಾವಾಸಿ ಹೊಳ್ಳಿ ಇವತ್ತು ಶನಿ ಮಹಾತ್ಮಂದು ಒಂದು ಸ್ಪೆಷಲ್ ಡೇ ಇತ್ತು. ಯಾರ್ಯಾರಿಗೆ ಎಷ್ಟೆಷ್ಟು ಚಲೋ ಆಗೈತಿ ಗೊತ್ತಿಲ್ಲ. ಬಟ್ ನನಗಂತೂ ಇವತ್ತು ಫಸ್ಟ್ ಟೈಮ್ದಾಗ ಹುಬ್ಳಿ ಶನೇಶ್ವರ ದೇವ್ರ ದರ್ಶನ ಮಾಡ್ಬೇಕಂತ ಅನ್ಕೊಂಡಾಗ ನನಗೆ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಯ್ತು ಇವತ್ತು. ಒಂದು ಕಡೆ ಲೇಟ್ ಆಗಿತ್ತು, ಸೆಕೆಂಡ ನಡಕ್ಕೆ ಗಾಡಿ ಕೈ ಕೊಡ್ತು ಒಂದು 3-4 ಸಲ. ಆಮೇಲೆ ಅಲ್ಲಿ ಹೋದ್ವಿ, ಅಲ್ಲಿ ಸಿಕ್ಕಾಪಟ್ಟಿ ರಶ್. ಯಾಪ ರಶ್ ಇತ್ತಂದ್ರೆ, ಈಗ ಶಿವರಾತ್ರಿಗೆ ಹೇಳತ್ತಿದ್ದಾಗ ನೀವೇನು ಲೈನ್ ಏನು ಹಚ್ಚಿ ದರ್ಶನ ತಗೋತಿರಲ್ಲ, ಸೊ ಆ ಲೆವೆಲ್ ಹೆವಿ ರಶ್ ಇತ್ತು. ಆಗ ನಿಂತು ದರ್ಶನ ಪಡ್ಕೊಂಡು ಬಂದ್ವಿ. ನಮ್ಮ ಮನೆಗೆ ಹೋದ್ವಿ, ತೇಜ್ನವ್ರ ಮನೆಗೆ. ಅಲ್ಲೇ ಊಟ ಫೈನಲ್ ಬಂದ್ವಿ. ನೋಡ್ರಿ, ಇವತ್ತಿನ ಹರಸಾಹಸ ಇದೊಂದು ಎಕ್ಸ್ಟ್ರಾ ನಮ್ಗೆ. ನೋಡ್ರಿ ಹೆಂಗೆ ಕೂತ ಟ್ರೈನ್ ಮಾಡ್ಕೊಂಡೆ. ಆಫೀಸ್ನಾಗ ಗಡ್ಬಡ್ದಾಗ ಹರಸಾಹಸ ಮಾಡಿ ಸೀಟ್ ಕಡೆ ಕುಂದಾಕೋದಿಲ್ಲ, ಕಾಲಾಗ ನೋಡಿಲ್ಲ. ಚೇರ್ ಕಾಲಿಗೆ ಬಡ್ದ ಅಷ್ಟು ದೊಡ್ಡ ಪೇನ್ ಆಗೈತಿ. ಇದ್ರ ಸಲುವಾಗಿ ನೋಡ್ರಿ ಪೇನ್ ಜಾಸ್ತಿ ಆಗಿ ತ್ರಾಸ ಆಗ್ಯದಕ್ಕೆ ಮತ್ತೆ ಇಮಿಡಿಯೇಟ್ ಅಲ್ಲೇ ಒಂದು ಕ್ಲಿನಿಕ್ಕಿಗೆ ಹೋಗಿ ತೋರಿಸಿದ್ವಿ. ಇಂಜೆಕ್ಷನ್ ಮಾಡಿದ್ರು. ಏಕೆ ಇಂಜೆಕ್ಷನ್ಗೆ ಅವ್ರು ತುಂಬ ಕುಣ್ಯಾಕತ್ಲ, ಆದರೂ ಮಾಡಿಸಬೇಕಿತ್ತು. ಮಾಡಿಸ್ಕೊಂಡ್ಬಂದ್ವಿ, ಟ್ಯಾಬ್ಲೆಟ್ ತೊಗೊಂಡ್ವಿ, ಬಂದ್ವಿ. ಮತ್ತು ಲಾಗ್ ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಸಿಗೋಣ. ಮತ್ತು ನಾಳೆ ಗುಡಿಗೆ ಹೋಗಿ ಪ್ರಸಾದ ತರಕ್ಕೆ. ಇವತ್ತು ಪ್ರಸಾದ ಖಾಲಿ ಆಗಿತ್ತು ನೋಡ್ರಿಪ್ಪ. ನಮ್ಮ ನಸೀಬ್ ಎಷ್ಟು ಚಲೋ ಐತಂದ್ರೆ, ನಾವು ಕೊಟ್ಟಿದ್ದು ಅಭಿಷೇಕ ನಾವು ಹೋಗೋ ಟೈಮ್ಗೆ ರಶ್ಗೆ ನಮಗೆ ಸಿಗುವಂಥ ಪ್ರಸಾದ ಖಾಲಿ ಆಗಿತ್ತು. ಸೊ ಮತ್ತು ಅವ್ರಿಗೆ ಕೇಳಿದ್ವಿ. ಸೊ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ ಅಂತಾರೆ. ಸೊ ಅಲ್ಲಿ ಪ್ರಸಾದ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಮತ್ತೆ ನಾಳೆ ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಅಂದ್ರೆ ನಿನ್ನೆ ಅರ್ಧ ಆಗಿತ್ತು ವ್ಲಾಗ್. ಸೊ ಶನೇಶ್ವರ ಗುಡಿಗೆ ಹೋಗಿ ಪ್ರಸಾದ ತೊಗೊಂಬಂದಿ. ನೋಡ್ರಿ ನಮ್ಗೆ ಏನು ಕೊಟ್ರು ಅಂದ್ರೆ, ಸೊ ಹುಂಡಿ. ಇದನ್ನ ನಮ್ಮ ಮನೆಯೊಳಗೆ ದೇವರ ಜಗಲಿ ಮ್ಯಾಗ ಬಲಗಡೆ ಇಡ್ಬೇಕಂತ, ಅಕ್ಕಿ ಮ್ಯಾಗ ಇಡ್ಬೇಕು. ಆಮೇಲೆ ನಮ್ಮ ಕೈಲಿ ಎಷ್ಟು ಆಕೈತಿ ದಿನ ಅಷ್ಟು ಇದಕ್ಕೆ ಅಮೌಂಟ್ ಹಾಕೊಂತ ಹೋಗ್ಬೇಕು. ಸೊ ನೆಕ್ಸ್ಟ್ ಇಯರ್ ಭಾವಕ ಅಮಾಸಿ ಅಂದ್ರೆ ಹೋಗಿದ್ರೆ ನಾವು ಆ ಶನೇಶ್ವರ ಸಂಧಿಗಳು ಕೊಡ್ಬೇಕು. ಅವ್ರ ಅನ್ನ ಸಂತರ್ಮನಿಗೆ ಹೆಲ್ಪ್ ಆಗ್ತೈತಿ. ಸೊ ನಮಗೂ ಒಳ್ಳೇದಾಗೈತಿ. ಬೇಡ್ಕೊಂಡು ನಮ್ಗೆ ಏನೋ ಆಗ್ಬೇಕಂತ ಅದ್ರ ಸಲ ಬೇಡ್ಕೊಂಡು ಈ ಗಲ್ಲೆ ತುಂಬಿಸ್ಬೇಕು. ಆಮೇಲೆ ಅಲ್ಲಿ ಶನೇಶ್ವರ ನಂಬಿಕೆ ಇಡ್ಬೇಕು. ಹಂಗೆ ಇವತ್ತು ಪ್ರಸಾದ ಸಿಕ್ತು ನೋಡ್ರಿ. ನಿನ್ನೆ ನಮ್ಮ ಹಸಿವು ಸಿಕ್ಕಿದ್ದಿಲ್ಲ, ಪ್ರಸಾದ ಸಿಕ್ತು. ಏನು ಮಾಡ್ತೀವಿ ಬಾಯ್. ಸೊ ಇವತ್ತು ಮಳೆ ಬರೋದು ಭಾಳ ಆಗೈತಿ, ಬಿಸಿಲು ಭಾಳ ಐತಿ. ಕರೆಂಟ್ ಅಂತೂ ಧಾರವಾಡದ ಕರೆಂಟ್ ಅಂತೂ ಇವತ್ತಿಲ್ಲ. ಈವ್ನಿಂಗ್ 5 ಇಲ್ಲ 5:30 ಬರ್ತೈತಿ. ಸೊ ಸಿ ಯು ಗೈಸ್. ಫೋನ್ ಚಾರ್ಜ್ ಇಲ್ಲ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.
ಥ್ಯಾಂಕ್ ಯು ಬೆಲ್ ಐಕನ್